ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೇ. ಗೆಳೆಯರೇ ನೋಡಿ, ಇಂದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಜಾತಕ ವಿಮರ್ಶೆಗೆ ಬಂದಿದೆ. ಒಂದಷ್ಟು ವಿಶೇಷವಾದ ಯೋಗಗಳು, ಒಂದಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸಂಪೂರ್ಣವಾಗಿ ಜಾತಕ ವಿಮರ್ಶೆ ಮಾಡಿದಾಗ ಯಾವ ರೀತಿ ಅದನ್ನ ನಾವು ಗ್ರಹಗಳ ಮುಖಾಂತರ ತಿಳ್ಕೊಬಹುದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಭಾವಕುಂಡಲೆ ತಗೊಂಡಿದ್ದೀನಿ, ಮತ್ತೆ ನವಾಂಶ ಕುಂಡಲೆ ತಗೊಂಡಿದ್ದೀನಿ, ಹಾಗೂ 3 ಮಹಾದಶೆಗಳು ತಗೊಂಡಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಸಂಪೂರ್ಣ ವಿಚಾರ ಗೊತ್ತಾಗುತ್ತೆ. ದಯವಿಟ್ಟು ಯಾರ ಜಾತಕದಲ್ಲಿ ಶನಿ ಮತ್ತೆ ರಾಹು ಎಷ್ಟನೇ ಮನೆಯಲ್ಲಿದೆ ಅಂತ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಎಷ್ಟನೇ ಮನೆಯಲ್ಲಿದೆ, ರಾಹು ಎಷ್ಟನೇ ಮನೆಯಲ್ಲಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ರಿಪ್ಲೈ ಮಾಡೋದಕ್ಕೆ ನಿಮ್ಗೆ ಸಹಾಯ ಆಗ್ತದೆ. ಸೊ ನೋಡಿ, ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ. ಇಲ್ಲಿ ನೋಡಿ, ಮೊದಲನೇದಾಗಿ ನೀವು ಜಾತಕ ವಿಮರ್ಶೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವು ಲಗ್ನ ಯಾವ ಲಗ್ನ ಎಷ್ಟನೇ ಡಿಗ್ರಿಯಲ್ಲಿ ಆಗಿದೆ ಅಂತ ನೋಡ್ಕೋಬೇಕು. ಋಷಭ ಲಗ್ನ 8 ಡಿಗ್ರಿಯಲ್ಲಿ ಆಗಿರೋದ್ರಿಂದ 7 ಡಿಗ್ರಿ ಹಿಂದಕ್ಕೆ ಹೋಗುತ್ತೆ, ಅಂದ್ರೆ ಮೇಷರಾಶಿಯಲ್ಲಿ 7 ಡಿಗ್ರಿ ಹೋಗುತ್ತೆ ಅದು. ಸೊ ಹಾಗಾಗಿ ಋಷಭ ಲಗ್ನಾಧಿಪತಿ ಶುಕ್ರ ಜಾತಕದಲ್ಲಿ 12ನೇ ಭಾವಕ್ಕೆ ಬಂದ್ಬಿಟ. ಯಾರದೇ ಜಾತಕ ಆಗ್ಲಿ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಬಂದು ಕುತ್ಕೊಂಡಾಗ ಸ್ವಲ್ಪ ಅದು ಸಾಮಾನ್ಯವಾಗಿ ಅವರಿಗೆ ಈ ಧೈರ್ಯ ಅಂತಕ್ಕಂಥ ವಿಚಾರ ಇರಬಹುದು, ಅಥವಾ ಮಾತು ಅಂತಕ್ಕಂಥದ್ದು, ಅಥವಾ ಜನಗಳ ಹತ್ರ ಬೇಗನೆ ಬೆರೀತಕ್ಕಂಥ ಸ್ವಭಾವ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಸೈಲೆಂಟ್ ಆಗಿ ಮುಗ್ಧ ಜೀವಿಗಳ ತರ, ಅಮಾಯಕ ತರ, ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಕ್ಕಂಥ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಲಗ್ನಾಧಿಪತಿ 12ನೇ ಭಾವಕ್ಕೆ ಬಂದ, ಅದರಲ್ಲೂ ಅಶ್ವಿನಿ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಅಧಿಪತಿ ಕೇತು 12ನೇ ಭಾವದಲ್ಲೇ ಕೂತ್ಕೊಂಡಿದ್ದಾನೆ. ಶುಕ್ರ ಮತ್ತೆ ಕೇತು ಶತ್ರುಗಳಾದ್ರೂ ಜೊತೆಲೆ 12ನೇ ಭಾವದಲ್ಲಿ ಇರ್ತಕ್ಕಂಥದ್ದು. ಶುಕ್ರನಿಗೆ ಸಂಬಂಧಪಟ್ಟ ಕಾರಕತ್ವಗಳ ವಿಚಾರದಲ್ಲಿ ಸ್ವಲ್ಪ ಇಲ್ಲಿ ಲೋಪದೋಷ ಉಂಟಾಗ್ತದೆ. ಅದನ್ನು ಯಾವ ರೀತಿಯಿಂದ ನಾನು ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಕ್ಷತ್ರ ಹುಟ್ಟಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ. ನಾನು ಸುಮಾರು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಗೆ. ನಾವು ಹುಟ್ಟಿರ್ತಕ್ಕಂಥ ನಕ್ಷತ್ರ ಅಧಿಪತಿ ಜಾತಕದಲ್ಲಿ ಚೆನ್ನಾಗಿದ್ರೆ ನಮಗೆ ನಕ್ಷತ್ರ ದೋಷ ಬರುವುದಿಲ್ಲ, ಹಾಗೂ ಆ ನಕ್ಷತ್ರಾಧಿಪತಿ ಉತ್ತಮ ಒಂದು ಯೋಗದಲ್ಲಿದ್ದಾಗ ನಾವು ಜೀವನದಲ್ಲಿ ಆರೋಗ್ಯ, ಆಯುಷ್ಯು ಹಾಗೂ ಧನ ಸಂಪಾದನೆ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿಗಳನ್ನ ಕಾಣಬಹುದು ಅಂತ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ನೋಡಿ, ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ 2ನೇ ಪಾದದಲ್ಲಿ. ಈ ಉತ್ತರಾಷಾಢ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ. ಸೊ ರವಿ ಎಲ್ಲಿದ್ದಾನೆ? ರವಿ ಕೇಂದ್ರ ಸ್ಥಾನ ಹಾಗೂ ತ್ರಿಕೋಣ ಸ್ಥಾನ ಆದಂತ 1ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ತನ್ನ ಸ್ವಂತ ನಕ್ಷತ್ರ ಕೃತಿಕಾ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ. ರವಿ ಇಲ್ಲಿ 4ನೇ ಮನೆ ಅಧಿಪತಿ ಆಗ್ತಾನೆ. ಸಿಂಹರಾಶಿ 4ನೇ ಭಾವ ಆಗ್ತದೆ. ಈ 4ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ಕೇಂದ್ರ ಹಾಗೂ ತ್ರಿಕೋಣ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ಸ್ವಲ್ಪ ಸ್ವಾಭಿಮಾನ, ವಿದ್ಯಾಭ್ಯಾಸ, ತಾಯಿ ಪ್ರೀತಿ, ರವಿ ಪಿತೃಕಾರಕ ಆಗಿರೋದ್ರಿಂದ ತಂದೆ ಪ್ರೀತಿ, ತಂದೆಯಿಂದ ಸೌಲಭ್ಯಗಳು ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಈ ಎಲ್ಲಾ ಯೋಗಗಳು ರವಿಯಿಂದ ಉಂಟಾಗ್ತದೆ. 4ನೇ ಮನೆ ಅಧಿಪತಿ ರವಿ ಕೇಂದ್ರ ಹಾಗೂ ತ್ರಿಕೋಣ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಜೊತೆಲೆ 2ನೇ ಮನೆ ಧನಸ್ಥಾನ, ಕುಟುಂಬ ಸ್ಥಾನ, ವಿದ್ಯಾ ಎಲ್ಲಾ ಕೊಡ್ತಕ್ಕಂಥದ್ದು. 2ನೇ ಮನೆ ಅಧಿಪತಿ ಬುಧ ವಾಕ್ಸ್ಥಾನ. ಬುಧ ವಾಕ್ಗೆ ಅಧಿಪತಿ, ಮಾತಿಗೆ ಅಧಿಪತಿ. ಧನ ಇಲ್ಲಿ ಈ ಧನ ಭಾವ ಆಗಿರೋದ್ರಿಂದ ಬುಧ 2ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಪಂಚಮ ಪೂರ್ವ ಪುಣ್ಯ ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧ ರವಿಯ ಜೊತೆ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿ ಇರುವುದರಿಂದ ಇದು ಬುಧಾದಿತ್ಯ ಯೋಗ. ಸೊ 2 ಮತ್ತೆ 5ರ ಅಧಿಪತಿ 4ನೇ ಮನೆ ಅಧಿಪತಿಯ ಜೊತೆ ಕೇಂದ್ರ ಹಾಗೂ ತ್ರಿಕೋಣ ಸ್ಥಾನದಲ್ಲಿ ಬಂದಾಗ ಅದು ವಿಶೇಷವಾದ ಯೋಗ, ಅದೃಷ್ಟ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಹೈಯರ್ ಎಜುಕೇಶನ್ ಕೊಡ್ತಕ್ಕಂಥದ್ದು, ವಿದೇಶಿ ಪ್ರಯಾಣಗಳು ಮಾಡಿಸ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ತಂದು ಕೊಡ್ತಕ್ಕಂಥದ್ದು, ಧನಸ್ಥಾನಾಧಿಪತಿ ಆಗಿರೋದ್ರಿಂದ ವಿಪರೀತವಾದ ಧನಯೋಗ ಕೊಡ್ತಕ್ಕಂಥದ್ದು, 4ನೇ ಮನೆ ಅಧಿಪತಿ ಆಗಿರೋದ್ರಿಂದ ವಾಹನಗಳ ಯೋಗ ಕೊಡ್ತಕ್ಕಂಥದ್ದು, ಚರಾಸ್ತಿ ಸ್ಥಿರಾಸ್ತಿಯಲ್ಲಿ ಲಾಭ ತಂದು ಕೊಡ್ತಕ್ಕಂಥದ್ದು, ಪಂಚಮಾಧಿಪತಿ ಬುಧ ಆಗಿರೋದ್ರಿಂದ ಬುದ್ಧಿಗೆ ಸಂಬಂಧಪಟ್ಟ ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು, ಬುದ್ಧಿ ಚುರುಕಾಗಿರ್ತಕ್ಕಂಥದ್ದು, ಜಾಣ್ಮೆ ಇರ್ತಕ್ಕಂಥದ್ದು, ಮಾತಿನಲ್ಲಿ ಹಿಡಿತಾ ಇರತಕ್ಕಂಥದ್ದು, ಉತ್ತಮ ಸಂತಾನ ಇರತಕ್ಕಂಥದ್ದು, ಈ ಎಲ್ಲಾ ವಿಚಾರಗಳಿಗೆ ಇಲ್ಲಿ ರವಿ ಬುಧ ಕಾಂಬಿನೇಷನ್ ಲಗ್ನ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಹಾಗಾಗಿ ಇನ್ನು ವಿಶೇಷವಾಗಿ ನೋಡಿ, ಈ ಧನಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧ ಪಂಚಮ ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧ ಮೃಗಶಿರ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ ಬುಧ ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಆ ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜ. ಇಲ್ಲೇನಾಗ್ತಾನೆ, 7 ಮತ್ತೆ 12ರ ಅಧಿಪತಿಯಾಗಿ 4ನೇ ಭಾವ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದು
ಕುಜನಿಗೆ 4ನೇ ಮನೆ ಕೇಂದ್ರ ಸ್ಥಾನ, ಅದು ಸಿಂಹ ರಾಶಿಯಲ್ಲಿ ಹೆಚ್ಚು ಬಲಶಾಲಿ ಆಗ್ತಾನೆ ಕುಜ. ಸೊ ಹಾಗಾಗಿ ಬುಧ ಕುಜನ ನಕ್ಷತ್ರದಲ್ಲಿ ಇರುವ ಕಾರಣ ಧನಾಭಿವೃದ್ಧಿ, ಯಾವುದರಿಂದ ಭೂಮಿಯಿಂದ ಧನಲಾಭ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಬರ್ತಕ್ಕಂಥ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಹೆಂಡತಿ 7ನೇ ಮನೆ ಅಧಿಪತಿ ಆಗಿರೋದ್ರಿಂದ ಹೆಂಡತಿಯಿಂದ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಇದು ಉತ್ತಮ, ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಯೋಗ ಇವರಿಗೆ. ಇವರು ಬುಧ ಇಲ್ಲಿ ರವಿ ಬುಧಾದಿತ್ಯಗಳಿರೋದ್ರಿಂದ ಮ್ಯಾಥಮೆಟಿಕ್ಸ್ ಅಲ್ಲಿ, ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ, ಕಮ್ಯುನಿಕೇಶನ್ ನಾಲೆಜು, ಕಮ್ಯುನಿಕೇಶನ್ ಒಂದು ಕೆಪಾಸಿಟಿ ತುಂಬಾ ಅದ್ಭುತವಾಗಿರುತ್ತೆ ಈ ಜಾತಕದ ವ್ಯಕ್ತಿಗೆ. ಇನ್ನು ವಿಶೇಷವಾಗಿ ನೋಡಿ ಜಾತಕದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಶುಕ್ರ 12ಕ್ಕೆ ಹೋಗ್ಬಿಟ್ಟ, ಲಗ್ನಾಧಿಪತಿ 6ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ 12ನೇ ಮನೆ ಕೇತು ಜೊತೆ ಬಂದು ಕೂತ್ಕೊಂಡ್ಬಿಟ್ಟ. ಇಲ್ಲಿ ಏನಾಗ್ತದೆ, ಕೇತು ಶುಕ್ರ ಸ್ತ್ರೀಕಾರಕ, ವಿವಾಹಕಾರಕ, ದಾಂಪತ್ಯ ಜೀವನಕ್ಕೆ ಕಾರಕನಾಗ್ತಾನೆ. ಕೇತು ಜೊತೆ ಇರೋದ್ರಿಂದ ಸ್ವಲ್ಪ ನೀರಸ ಭಾವ, ಅಂದ್ರೆ ಆಸಕ್ತಿ ಕಮ್ಮಿ ಇರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿರ್ಬೋದು, ಸ್ತ್ರೀಯರ ವ್ಯಾಮೋಹದಲ್ಲಿ ವಿಚಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರತಕ್ಕಂಥ, ಆಸಕ್ತಿ ಕಡಿಮೆ ಇರತಕ್ಕಂಥ ಒಂದು ಯೋಗ ಇಲ್ಲಿ ತೋರಿಸ್ತಾ ಇದೆ. ಆದ್ರೆ ನವಾಂಶದಲ್ಲಿ ಶುಕ್ರ ಏನಾಗಿದ್ದಾನೆ, ನವಾಂಶದಲ್ಲಿ ಶುಕ್ರ ಶನಿಯ ಜೊತೆ 4ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ. ಇದು ಗುರು ಮತ್ತು ಶುಕ್ರನ ನೋಡ್ತಾ ಇರೋದ್ರಿಂದ ನವಾಂಶದಲ್ಲಿ ಸ್ವಲ್ಪ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇಲ್ಲಿ ಆ ಒಂದು ಭಾವಕುಂಡಲಿಯಲ್ಲಿ ಇರ್ತಕ್ಕಂಥ ದೋಷಕ್ಕೆ ನವಾಂಶದಲ್ಲಿ ಸ್ವಲ್ಪ ಪರಿಹಾರ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಇನ್ನು ವಿಶೇಷವಾಗಿ ಗುರು ನೋಡಿ, ಜಾತಕದಲ್ಲಿ 8ನೇ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಹಾಗೂ 11ನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಗುರು ಇಲ್ಲಿ ವಕ್ರನಾಗಿ ಕೂತಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ಗುರು ಜ್ಯೇಷ್ಠ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು, ವಕ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಅಷ್ಟಮಾಧಿಪತಿ 7ಮ ಭಾವಕ್ಕೆ ಬಂದಾಗ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಲೋಪದೋಷಗಳು ಆಗ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಏನಾಗ್ತದೆ, ಸಪ್ತಮಾಧಿಪತಿ ಕುಜ 4ನೇ ಭಾವದಲ್ಲಿ ಕೂತ್ಕೊಂಡಿದ್ದಾನೆ, ಇದು ಒಳ್ಳೇದೇ ಯೋಗ. ಆದರೆ ಯಾವೇ ಜಾತಕದಲ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳ ಜಾತಕದಲ್ಲಿ 4ನೇ ಮನೆಯಲ್ಲಿ ಕುಜ ಇದ್ರೆ ಕುಜದೋಷ ಅಂತಾರೆ. ಯಾಕೆಂದ್ರೆ ತನ್ನ 4ನೇ ದೃಷ್ಟಿಯಿಂದ 7ಮ ಭಾವ ನೋಡ್ತಾನೆ. ಆದರೆ ಇಲ್ಲಿ ಕುಜ 4ನೇ ದೃಷ್ಟಿಯಿಂದ 7ಮ ಭಾವ ನೋಡಿದ್ರು ತನ್ನ ಸ್ವಂತ ಮನೆಯೇ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲಿ ದೋಷ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಗುರು 7ನೇ ಮನೆಗೆ ಬಂದ, ಗುರುಗೆ 7ಮ ಭಾವ ಅಷ್ಟೊಂದು ಉತ್ತಮ ಇರೋದಿಲ್ಲ. ಅದ್ರಲ್ಲೂ ಅಷ್ಟಮಾಧಿಪತಿಯಾಗಿ ಬಂದಿರೋದ್ರಿಂದ ಸ್ವಲ್ಪ ಇಲ್ಲಿ ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರತಕ್ಕಂಥದ್ದು, ಮದುವೆ ಡಿಲೇ ಆಗ್ತಕ್ಕಂಥದ್ದು, ಹಾಗೂ ಮನಸ್ತಾಪಗಳು ಗಂಡ ಹೆಂಡತಿಗೆ ಒಂದಷ್ಟು ಮಾತಿನಲ್ಲಿ ಅಥವಾ ಅನ್ಯೋನ್ಯತೆ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಬರತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅಷ್ಟಮಾಧಿಪತಿ 7ಮಕ್ಕೆ ಬಂದಿರುವ ಕಾರಣ ಸ್ವಲ್ಪ ಇವರು ಮದುವೆಗೂ ಮುಂಚೆ ಕುಂಭ ವಿವಾಹ, ಕುಜ ಶಾಂತಿ. ಯಾಕಂದ್ರೆ ಋಷಭ ಲಗ್ನಕ್ಕೆ ಕುಜ ಅಷ್ಟೊಂದೇನೋ ಒಳ್ಳೆ ಉತ್ತಮ ಫಲ ಕೊಡುವುದಿಲ್ಲ. ಹಾಗಾಗಿ ಋಷಭ ಲಗ್ನಕ್ಕೆ ಕುಜ ಇಲ್ಲಿ 4ನೇ ಭಾವದಲ್ಲಿ ಕೂತ್ಕೊಂಡು 7ಮ ಭಾವ 4ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಅಷ್ಟಮಾಧಿಪತಿ 7ಕ್ಕೆ ಬಂದಿರೋದ್ರಿಂದ ಕುಂಭ ವಿವಾಹ ಹಾಗೂ ಕುಜ ಶಾಂತಿ ಮಾಡ್ಕೊಳ್ಳೋದ್ರಿಂದ, ಹಾಗೂ ಗುರುಗೆ ಸಂಬಂಧಪಟ್ಟ ಅಷ್ಟಮಾಧಿಪತಿ ಆಗಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟ ಜಪ ತಪ ಹಾಗೂ ಗುರುವಿಗೆ ಸಂಬಂಧಪಟ್ಟ ವಸ್ತುಗಳ ದಾನ ಕೊಡುವುದರಿಂದ ಈ 7ಮ ಭಾವ ದೋಷನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು. ಇದೊಂದು ಮೈನಸ್ ಆಗ್ತಕ್ಕಂಥ ವಿಚಾರ ಜಾತಕದಲ್ಲಿ. ಹಾಗೂ ನಂತರ ಇನ್ನು 3ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಮಕರ ರಾಶಿಯಲ್ಲಿ 9ನೇ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಮಾತೃಕಾರಕ ಚಂದ್ರ 9ನೇ ಭಾವ ಪಿತೃಸ್ಥಾನ ದೈವಸ್ಥಾನಕ್ಕೆ ಬಂದು ಕೂತ್ಕೊಂಡ. 4ನೇ ಮಾತೃಸ್ಥಾನಾಧಿಪತಿ ರವಿ ಲಗ್ನ ಕೇಂದ್ರ ತ್ರಿಕೋಣ ಸ್ಥಾನಕ್ಕೆ ಬಂದ. ಸೊ 2 ಆಂಗಲ್ ಸಹ ಇಲ್ಲಿ ತಾಯಿ ಕಡೆಯಿಂದ ಅನುಕೂಲ ಆಗ್ತಕ್ಕಂಥದ್ದು. ತಾಯಿ ಜೊತೆ ಅನ್ಯೋನ್ಯದ ವಿಚಾರವಾಗಿ ಹೆಚ್ಚು ಒಡಂಬಡಿಕೆ ಇರತಕ್ಕಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ನಂತರ 9ನೇ ಮನೆ ಅಧಿಪತಿ ಪಿತೃಸ್ಥಾನಾಧಿಪತಿ ಶನಿ 9ನೇ ಮನೆ ಅಧಿಪತಿ ಹಾಗೂ 10ನೇ ಕರ್ಮಸ್ಥಾನ 10ನೇ ಮನೆ ಅಧಿಪತಿ ಎರಡಕ್ಕೂ ಕಾರಕನಾಗಿರ್ತಕ್ಕಂಥ ಶನಿ ಜಾತಕದಲ್ಲಿ ಸ್ವಕ್ಷೇತ್ರ ಕುಂಭರಾಶಿಯಲ್ಲೇ ಇರ್ತಕ್ಕಂಥದ್ದು, ಪೂರ್ವಾಭಾದ ಗುರುವಿನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಇದು ಏನಾಗ್ತದೆ, ಶನಿಯಲ್ಲಿ 9ನೇ ಮನೆ ಪಿತೃಸ್ಥಾನ, ಪಿತೃಕಾರಕ ಗ್ರಹ ಬಂದು ರವಿ, ಪಿತೃ ಭಾವಕಾರಕ ಬಂದು ಶನಿ ಆಗಿರೋದ್ರಿಂದ ಇಲ್ಲಿ ರವಿನೂ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಶನಿನೂ ತನ್ನ ಸ್ವಂತ ಮನೆ ಶಶಯೋಗದಲ್ಲಿ ಕೂತ್ಕೊಳ್ಳೋದ್ರಿಂದ ತಂದೆಗೆ ಉತ್ತಮವಾದಂತ ಯೋಗ ಇರ್ತಕ್ಕಂಥದ್ದು, ತಂದೆಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು, ತಂದೆಯಿಂದ ಲಾಭ ಬರ್ತಕ್ಕಂಥದ್ದು, ತಂದೆಯಿಂದ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು, ತಂದೆ ಒಳ್ಳೆ ಕೆಲಸದಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಗಳಿಸ್ತಕ್ಕಂಥ ಯೋಗ ಇಲ್ಲಿ ಜಾತಕದಲ್ಲಿ ಗೊತ್ತಾಗ್ತಾ ಇದೆ ನಮ್ಗೆ. ಆದ್ರೆ ಶನಿ ಮತ್ತೆ ಕುಜ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ ಇವರು ಯಾವೇ ಜಾತಕ ಆಗ್ಲಿ ಶನಿ ಅವರ ಜಾತಕದಲ್ಲಿ ಒಬ್ಬರನ್ನೊಬ್ರು ನೋಡ್ತಾ ಇದ್ರೆ ದಾಯಾದಿಗಳ ಕಲಹ ಅಂತ ಬರುತ್ತೆ. ಅಣ್ಣ ತಮ್ಮಂದ್ರ ನಡುವೆ ಜಗಳ ಆಗ್ತಕ್ಕಂಥದ್ದು, ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ಆಸ್ತಿ ವಿಚಾರದಲ್ಲಿ ಇರ್ಬೋದು, ಭೂಮಿ ವಿಚಾರದಲ್ಲಿ ಇರಬಹುದು, ಅಣ್ಣ ತಮ್ಮಂದ್ರ ನಡುವೆ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ದಾಯಾದಿಗಳ ವಿಚಾರದಲ್ಲಿ
ಜಗಳಗಳು, ಮನಸ್ತಾಪಗಳು, ಸಣ್ಣ ಪುಟ್ಟ ಒಂದು ಏನಂತೀವಿ ಕೌಟುಂಬಿಕ ಕಲಹಗಳು ಅಂತೀವಲ್ಲ, ಆ ರೀತಿ ಉಂಟಾಗ್ತಕ್ಕಂಥ ಯೋಗ ಇದ್ದೇ ಇರುತ್ತೆ. ಆದ್ರೆ ಈ ಶನಿ ಕುಜ ಒಬ್ಬರನ್ನ ನೋಡೋದ್ರಿಂದ ಜೀವನದಲ್ಲಿ ಶ್ರೀಮಂತಿಕೆ, ಧನಯೋಗ, ಭೂಮಿ ಯೋಗ ಸಹ ಅಷ್ಟೇ ರೀತಿಯಾಗಿ, ಅಥವಾ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಸಹ ಅಷ್ಟೇ ಉತ್ತಮ ರೀತಿಯಲ್ಲೂ ಕೂಡ ಇರುತ್ತೆ. ಇನ್ನು 9ನೇ ಮನೆ 10ನೇ ಮನೆ ಅಧಿಪತಿ ಡಿಗ್ರಿ ವೈಸ್ 11ಕ್ಕೆ ಹೋಗ್ಬಿಡ್ತಾನೆ. ಕುಂಭರಾಶಿಯಲ್ಲೇ ಇದ್ರು ಡಿಗ್ರಿ ವೈಸ್ 11ಕ್ಕೆ ಹೋಗ್ತಾನೆ. ಸೊ ಉದ್ಯೋಗದಿಂದ ಲಾಭ ಆಗ್ತಕ್ಕಂಥದ್ದು, ತಂದೆಯಿಂದ ಲಾಭ ಆಗ್ತಕ್ಕಂಥದ್ದು, ಇವರು ಮಾಡ್ತಕ್ಕಂಥ ಕೆಲಸದಿಂದ ಹೆಚ್ಚು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗ ಇರ್ತದೆ. ಆದರೆ ಶನಿ ಪೂರ್ವಾಭಾದ ನಕ್ಷತ್ರದಲ್ಲಿ ಇರುವುದರಿಂದ, ಪೂರ್ವಾಭಾದ ನಕ್ಷತ್ರಾಧಿಪತಿ ಗುರು ವಕ್ರನಾಗಿ 7ನೇ ಮನೆಗೆ ಬಂದ, ವಕ್ರನಾಗಿರುವುದರಿಂದ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಮಂದಗತಿ ಇರುತ್ತೆ. ಆಮೇಲೆ ಇವ್ರಿಗೆ ಏನಾಗ್ತದೆ, ಕೆಲಸದ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬೇರೆ ಬೇರೆ ಕಂಪ್ನಿಗಳನ್ನ ಚೇಂಜ್ ಮಾಡಿದಿರ್ಬೋದು, ಅಥವಾ ಬೇರೆ ಬಿಸ್ನೆಸ್ ಮಾಡತಕ್ಕಂಥ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ಉಂಟಾಗ್ತದೆ. ಆದರೆ ಎಷ್ಟೇ ಒಂದು ಚೇಂಜ್ ಆದ್ರೂ, ಏನೇ ಒಂದು ಬದಲಾವಣೆ ಆದ್ರೂ, ಶನಿ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ, ಶಶಯೋಗದಲ್ಲಿರೋದ್ರಿಂದ ತಾವು ಇದ್ದಲ್ಲೇ ಕೆಲಸನ ಸಾಧನೆ ಮಾಡ್ಕೊಳ್ತಕ್ಕಂಥ ಒಂದು ಯೋಗ. ಆಮೇಲೆ ಶನಿ ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ, ಅದು ಕರ್ಮಸ್ಥಾನಾಧಿಪತಿ ಆಗಿರೋದ್ರಿಂದ ಸ್ವಂತ ಬಿಸಿನೆಸ್ ಇಂದ ಹೆಚ್ಚು ಲಾಭ ಮಾಡ್ಕೋತಾರೆ. ತಾವಿರೋ ಜಾಗದಲ್ಲೇ ಉದ್ಯೋಗನ ಅಭಿವೃದ್ಧಿ ಮಾಡ್ಕೊಂಡು ಅದರಿಂದ ಲಾಭ ಮಾಡ್ಕೊಳ್ತಕ್ಕಂಥ ಎಲ್ಲಾ ತಾಕತ್ತು ಶನಿ ಗ್ರಹ ಕೊಟ್ಟೇ ಕೊಡ್ತಾನೆ. ಸೊ ಇನ್ನ ವಿಶೇಷವಾಗಿ ಜಾತಕದಲ್ಲಿ 6ನೇ ಭಾವದಲ್ಲಿ ರಾಹು ಇರ್ತಕ್ಕಂಥದ್ದು ಉತ್ತಮ. 6ನೇ ಭಾವ, 6ನೇ ಮನೇಲಿ ರಾಹು ಯಾವುದಿದ್ರು ಸ್ವಲ್ಪ ಒಳ್ಳೆ ಫಲಗಳ ಕೊಟ್ಟೇ ಕೊಡ್ತಾನೆ. ಅದರಲ್ಲೂ ರಾಹು ಇರ್ತಕ್ಕಂಥದ್ದು ತುಲಾ ರಾಶಿಯಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ತನ್ನ ಸ್ವಂತ ನಕ್ಷತ್ರದಲ್ಲೇ ರಾಹು ಇರೋದ್ರಿಂದ ರಾಹು ಅದ್ಭುತವಾಗಿ ಉದ್ಯೋಗದ ವಿಚಾರದಲ್ಲಿ, ಫೈನಾನ್ಸ್ ವಿಚಾರದಲ್ಲಿ ಅಭಿವೃದ್ಧಿನ ಮಾಡ್ಕೊಂಡೇ ಕೊಡ್ತಾನೆ. ಯಾಕಂದ್ರೆ ಪ್ರೆಸೆಂಟ್ ಇವ್ರಿಗೆ ರಾಹು ಮಹಾದಶೆನೇ ನಡೀತಾ ಇದೆ. ರಾಹು ಮಹಾದಶೆ 2015ರಲ್ಲಿ ಪ್ರಾರಂಭ ಆಗಿದೆ. 2015 ಡಿಸೆಂಬರ್ ಇಂದ ಡಿಸೆಂಬರ್ 2033 ಇರುತ್ತೆ. ಸೊ ನವಾಂಶದಲ್ಲೂ ರಾಹು ಲಾಭ ಸ್ಥಾನಕ್ಕೆ 11ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ರಾಹು ನವಾಂಶದಲ್ಲಿ 11ರಲ್ಲಿದ್ದಾನೆ, ಭಾವಕೊಂಡಲ್ಲಿ 6ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಈ ರಾಹು ದಶೆಯಲ್ಲಿ ಒಂದು ಶ್ರೀಮಂತಿಕೆ ವಿಚಾರದಲ್ಲಿ, ಧನಯೋಗದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಉಂಟಾಗ್ತದೆ. ಯಶಸ್ಸು ಕೊಟ್ಟೇ ಕೊಡ್ತಾನೆ ರಾಹು ಗ್ರಹ. ಯಾಕೆಂದ್ರೆ ರಾಹು ಋಷಭ ಲಗ್ನಕ್ಕೆ ಯೋಗಕಾರಕ. ರಾಹು ಋಷಭ ರಾಶಿಯಲ್ಲಿ ಉತ್ತಮ ಫಲಗಳನ್ನ ಕೊಟ್ಟೇ ಕೊಡ್ತಾನೆ. ಆದ್ರೆ ತನ್ನ ಸ್ವಂತ ನಕ್ಷತ್ರ ತುಲಾ ರಾಶಿಯಲ್ಲಿ ಇರೋದ್ರಿಂದ, ಹಾಗೂ ಲಗ್ನಾಧಿಪತಿ ಶುಕ್ರ ರಾಹು ನೋಡ್ತಾ ಇರೋದ್ರಿಂದ, ರಾಹು ಲಗ್ನಾಧಿಪತಿ ನೋಡ್ತಾ ಇರೋದ್ರಿಂದ ಉತ್ತಮವಾದಂತ ಅವರಿಬ್ರು ಗೆಳೆಯರಾಗಿರೋದ್ರಿಂದ ಉತ್ತಮ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ಇವರ ಜಾತಕದಲ್ಲಿ ಶನಿ ಗ್ರಹ ತನ್ನ ಸ್ವಂತ ಮನೆ 11ನೇ ಭಾವದಲ್ಲಿರ್ತಕ್ಕಂಥದ್ದು, ರಾಹು ತನ್ನ ಇಲ್ಲಿ ಸ್ವಂತ ನಕ್ಷತ್ರದಲ್ಲಿ ಇರೋದ್ರಿಂದ ಶನಿ ಮತ್ತೆ ರಾಹು ಕಾಂಬಿನೇಷನ್ ಉತ್ತಮ ಶುಭ ಯೋಗನೆ ಉಂಟು ಮಾಡಿಕೊಡುತ್ತೆ. ಇವ್ರಿಗೆ ಕುಜ ಇಲ್ಲಿ 4ನೇ ಭಾವದಲ್ಲಿ, ಭಾವಕುಂಡಲಿಯಲ್ಲಿ 4ನೇ ಭಾವದಲ್ಲಿದ್ದಾನೆ. ಮತ್ತೆ ನವಾಂಶದಲ್ಲಿ ತನ್ನ ಸ್ವಂತ ಮನೆ ಮೇಷರಾಶಿಗೆ ಧನಸ್ಥಾನಕ್ಕೆ ಬಂದ. ಸೊ ಭೂಮಿಯಿಂದ ವಿಪರೀತ ಲಾಭ ಆಗ್ತಕ್ಕಂಥದ್ದು, ಧನಯೋಗ, ಭೂಮಿ ಯೋಗ, ಸ್ವಂತ ಮನೆ ಯೋಗ, ವಾಹನ ಯೋಗದಿಂದ ಉತ್ತಮ ಶ್ರೀಮಂತಿಕೆ ನೋಡ್ತಕ್ಕಂಥದ್ದು ಕುಜ ಗ್ರಹ ಕೊಟ್ಟೇ ಕೊಡ್ತಾನೆ. ನಂತರ ಇವರಿಗೆ ಪ್ರೆಸೆಂಟ್ ರಾಹು ಮಹಾದಶೆ 33ಕ್ಕೆ ಮುಗಿದ್ರೆ ಗುರು ಮಹಾದಶೆ ಬರುತ್ತೆ. 2033ರಿಂದ 2043ವರೆಗೂ ಇರುತ್ತೆ. ಈ ಗುರು ಮಹಾದಶೆಯಲ್ಲಿ ಗುರು ಸಪ್ತಮ ಭಾವದಲ್ಲಿರೋದ್ರಿಂದ, ಅಷ್ಟಮಾಧಿಪತಿಯಾಗಿ ಸಪ್ತಮಕ್ಕೆ ಬರೋದ್ರಿಂದ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕಾಟ ಕೊಡುತ್ತೆ ಆ ಗುರು ಮಹಾದಶೆಯಲ್ಲಿ. ಹಾಗೂ ಹೆಂಡತಿಯ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಲೋಪದೋಷಗಳು, ಹೆಂಡತಿಗೆ ಸ್ವಲ್ಪ ಇಲ್ಲಿ ಆರೋಗ್ಯದ ವಿಚಾರ ಇರಬಹುದು, ಅಥವಾ ಆ ಹೆಂಡತಿಯ ಒಂದು ಪ್ರೀತಿ ವಿಶ್ವಾಸದಲ್ಲಿ, ಅನ್ಯೋನ್ಯದ ವಿಚಾರದಲ್ಲಿ ಒಂದಷ್ಟು ಮನಸ್ತಾಪಗಳು ಬರೋ ಚಾನ್ಸಸ್ ಸಹ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಮಹಾದಶೆಯಲ್ಲಿ ಗುರುಗ್ರಹಕ್ಕೆ ಸಂಬಂಧಪಟ್ಟ ಶಾಂತಿ ಪೂಜೆಗಳನ್ನ, ದಾನ ಧರ್ಮಗಳನ್ನ ಮಾಡ್ಕೊಳ್ಳೋದ್ರಿಂದ ದೋಷದಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ನಂತರ ಗುರು ಮಹಾದಶೆ ಮುಗಿದ್ಮೇಲೆ ಬರ್ತಕ್ಕಂಥದ್ದು ಶನಿ ಮಹಾದಶೆ. 19 ವರ್ಷಗಳ ಕಾಲ ಶನಿ ಮಹಾದಶೆ ಬರುತ್ತೆ. ಈ ಶನಿ ಮಹಾದಶೆ 2049ರಿಂದ 2068ವರೆಗೂ ಇರುತ್ತೆ. ಅದ್ಭುತವಾದ ಶುಭಯೋಗನ ಕೊಟ್ಟೇ ಕೊಡುತ್ತೆ. ಯಾಕೆಂದ್ರೆ ಲಗ್ನಕ್ಕೆ 11ನೇ ಭಾವ, ತನ್ನ ಸ್ವಂತ ಮನೆ, ಶಶಯೋಗದಲ್ಲಿ ಶನಿ ಇದ್ದಾನೆ. ಆರೋಗ್ಯ, ಆಯುಷ್ಯು, ಶ್ರೀಮಂತಿಕೆ, ಧನಯೋಗ ಎಲ್ಲ ರೀತಿಯಾಗಿ ಅನುಕೂಲ ಮಾಡ್ಕೊಡ್ತಾನೆ. ಸೊ ನೋಡ್ಕೊಳ್ಳಿ ಗೆಳೆಯರೆ, ಇದೇ ರೀತಿಯಾಗಿ ನಿಮ್ಮ ಜಾತಕದಲ್ಲಿ ಯಾವ ತರ ಯೋಗಗಳಿದೆ, ಯಾವ ರೀತಿ ಲೋಪದೋಷಗಳಿದೆ. ಇಲ್ಲಿ ಸಣ್ಣ ಪುಟ್ಟ ಲೋಪದೋಷ ಏನಪ್ಪಾ ಅಂದ್ರೆ, ಗುರು 7ನೇ ಮನೆಯಲ್ಲಿ ವಕ್ರ ಆಗಿರ್ತಕ್ಕಂಥದ್ದು, ಅಷ್ಟಮಾಧಿಪತಿಯಾಗಿ ಸಪ್ತಮ ಭಾವಕ್ಕೆ ಬಂದಿರತಕ್ಕಂಥದ್ದು ಸ್ವಲ್ಪ ಲೋಪದೋಷ. ಹಾಗೂ ಲಗ್ನಾಧಿಪತಿ ಶುಕ್ರ 12ಕ್ಕೆ ಹೋಗ್ಬಿಟ್ಟ ಕೇತು ಜೊತೆ ಇರ್ತಕ್ಕಂಥದ್ದು ದಾಂಪತ್ಯದ ವಿಚಾರದಲ್ಲಿ ಇರ್ಬೋದು, ಸ್ತ್ರೀಯರ ವಿಚಾರದಲ್ಲಿ ಇರ್ಬೋದು, ಸ್ವಲ್ಪ ಒಂದ್ ಸ್ವಲ್ಪ ಇವ್ರಿಗೆ ಲೋಪದೋಷ ಆಗ್ತದೆ, ಸ್ವಲ್ಪ ಹಿಂಬಡತಿ ಆಗ್ತದೆ. ಹಾಗೂ ಈ ಜಾತಕದ ವ್ಯಕ್ತಿಯ ಗುಣ ಸ್ವಲ್ಪ ಏನಂತೀವಿ ಅಮಾಯಕತನ ಇರ್ಬೋದು, ಮುಗ್ಧ ಇರತಕ್ಕಂಥದ್ದು, ಕೋಪ ಮಾಡ್ಕೊಳ್ಳದೇ ಇರತಕ್ಕಂಥದ್ದು. ಹಾಗೂ ಇವರು ಜನಗಳ ಒಂದು ಇದರಿಂದ ಸ್ವಲ್ಪ ದೂರನೇ ಇರತಕ್ಕಂಥದ್ದು, ಒಂಟಿತನ ಇಷ್ಟಪಡ್ತಕ್ಕಂಥದ್ದು, ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಕ್ಕಂಥದ್ದು. ಕೇತು ಜೊತೆಲಿರೋದ್ರಿಂದ ಇವರು ಯಾವುದನ್ನು ಬೇಗನೆ ಎಕ್ಸ್ಪ್ಲೋರ್ ಮಾಡೋದಿಲ್ಲ, ಸ್ವಲ್ಪ ಗುಟ್ಟಾಗೆ ಇರತಕ್ಕಂಥದ್ದು, ಗುಟ್ಟದ ಬೇಗನೆ ಬಿಡ್ಕೊಡೋದಿಲ್ಲ, ಹೆಚ್ಚಾಗಿ ಮಾತಾಡೋದಿಲ್ಲ,
ಆ ರೀತಿಯ ಒಂದು ಸ್ವಭಾವ ಇರತಕ್ಕಂಥದ್ದು. ಇಲ್ಲಿ ಶುಕ್ರ ಮತ್ತೆ ಕೇತು ಸ್ವಲ್ಪ ನೆಗೆಟಿವಿಟಿ ಕ್ರಿಯೇಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇಲ್ಲಿ ಗುರು ವಕ್ರ ಆಗಿರೋದ್ರಿಂದ ಅಷ್ಟಮಾಧಿಪತಿ ಸಪ್ತಮಕ್ಕೆ ಬಂದಿರೋದ್ರಿಂದ ಇದು ಸ್ವಲ್ಪ ನೆಗೆಟಿವಿಟಿ ಇರತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ಮಿತ್ತತಕ್ಕಂಥ ಎಲ್ಲಾ ಗ್ರಹಗಳ ಪೊಸಿಷನ್ ಅದ್ಭುತವಾಗಿದೆ. ಅದೇ ರೀತಿಯ ಉತ್ತಮ ಫಲಗಳನ್ನ ಕೊಟ್ಟೇ ಕೊಡುತ್ತೆ. ಸೊ ನೋಡ್ಕೊಳ್ಳಿ, ನಿಮ್ಮ ಜಾತಕದಲ್ಲಿ ಯಾವ ರೀತಿ ಯಾವ ಗ್ರಹ ಪೊಸಿಷನ್ ಇದೆ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ. ನಮಸ್ತೆ, ಒಳ್ಳೆದಾಗ್ಲಿ.